ನಮಸ್ಕಾರ ಕರ್ನಾಟಕ. ನೀವು ಬಂಗಾರ ತಗೋಬೇಕಂತ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಅಲ್ಲಿ ತನಕ ಆತುರ ಪಡಬೇಡಿ. ಯಾಕಂದಲ್ಲಿ ಬಂಗಾರದ ಮಾರ್ಕೆಟ್ನಲ್ಲಿ ದೊಡ್ಡ ಕ್ರಾಶ್ ಸಂಭವಿಸಲಿದೆ. ಬೆಲೆ ಏರಿಕೆ ಆಗುತ್ತಾ, ಪೂರಾ ಕಡಿಮೆ ಆಗುತ್ತದೆ? ಇದು ನಿಜವಾಗಿಯೂ ಕೂಡ ಎಲ್ಲರಿಗೂ ಕೂಡ ಕಾಡುವ ಪ್ರಶ್ನೆಯಾಗಿದೆ. ಬೆಲೆಯಲ್ಲಿ ಏರಿಳಿತವಾಗುವುದರಿಂದ ಎಲ್ಲರೂ ಕೂಡ ಆಶ್ಚರ್ಯವಾಗಿದ್ದಾರೆ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಕೂಡ ನಾನು ತಿಳಿಸಲಿದ್ದೇನೆ. ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನವನ್ನ ನೀವು ಇಟ್ಟುಕೊಳ್ಳಬಹುದು, ಇನ್ಕಮ್ ಟ್ಯಾಕ್ಸ್ನ ಕಣ್ಣು ಬೀಳದೆ ಎಷ್ಟು ಚಿನ್ನ ಯಾರು ಯಾವಾಗ ಇಟ್ಟುಕೊಳ್ಳಬಹುದು ಎಂದು ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಲಿದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ. ಅಲ್ಲಿ ತನಕ ನಮ್ಮ ಚಾನಲ್ಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತದೆ ಸ್ನೇಹಿತರೆ. ನಿಮ್ಮ ಜೇಬಿನಲ್ಲಿ ಸಾವಿರಾರು ರೂಪಾಯಿ ಇದ್ದಲ್ಲಿ ಅದನ್ನು ಉಳಿಸುವ ತಂತ್ರವನ್ನು ನಾವು ಇವತ್ತಿನ ಈ ಒಂದು ವಿಡಿಯೋ ಹೇಳಿಕೊಡಲಿದ್ದೇವೆ. ದೊಡ್ಡ ನಷ್ಟವನ್ನ ಅನುಭವಿಸುವ ಮೊದಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹೌದು, ಚಿನ್ನದ ಬೆಲೆಗೆ ಏರಿಳಿತವಾಗಲು ಅಸಲಿ ಕಾರಣವಾದರೂ ಏನು, ಹಾಗೆ ಇವತ್ತಿನ 22 ಕ್ಯಾರೆಟ್, 24 ಕ್ಯಾರೆಟ್ ಹಾಗೂ 18 ಕ್ಯಾರೆಟ್ನ ಬೆಲೆ ಏನು ಎಂಬುದನ್ನು ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ನ ಬೆಲೆ ಇಳಿಕೆಯಾಗಿದೆಯಾ, ಏರಿಕೆಯಾಗಿದೆಯಾ, ಸರ್ಕಾರದ ನಿಯಮ ಏನಾಗಿದೆ, ಇದರ ಜೊತೆಗೆ ಆಮದು ಸುಂಕ ಏನಾಗಿದೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಿದ್ದಾರೆ, ಇದರ ಜೊತೆಗೆ ಎಲ್ಲ ವಿದೇಶಿ ಬ್ಯಾಂಕ್ಗಳು ಹಾಗೂ ದೇಶೀಯ ಬ್ಯಾಂಕ್ಗಳು ಹಣವನ್ನ ಎಲ್ಲಿ ಹೂಡಿಕೆಯನ್ನ ಮಾಡುತ್ತಿದ್ದಾರೆ ಎಂಬ ಎಲ್ಲ ಮಾಹಿತಿಯನ್ನ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಏಕೆಂದರೆ ಇವೆಲ್ಲವೂ ಕೂಡ ಡೈರೆಕ್ಟ್ ಚಿನ್ನದ ಮೇಲೆ ಪ್ರಭಾವವನ್ನ ಬೀಳುತ್ತದೆ ಸ್ನೇಹಿತರೆ. ಹೀಗಾಗಿ ಪ್ರತಿಯೊಂದು ಮಾಹಿತಿಯನ್ನ ಕೂಡ ನೀವು ಚಿನ್ನ ಖರೀದಿ ಮತ್ತು ಮಾರಾಟವನ್ನ ಮಾಡುವ ಮೊದಲು ಕೇಳುವುದು ತುಂಬಾನೇ ಮುಖ್ಯವಾಗಿದೆ ಸ್ನೇಹಿತರೆ. ಹೀಗಾಗಿ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಸ್ನೇಹಿತರೆ. ಇದರ ಜೊತೆಗೆ ನಿಮ್ಮ ಪ್ರಕಾರ ಚಿನ್ನದ ಅಸಲಿ ಬೆಲೆ ಏನಾಗಬೇಕು ಎಂಬುದನ್ನ ಕೂಡ ಕಮೆಂಟ್ ಅನ್ನ ಮಾಡಿ. ಕಮೆಂಟ್ಗೆ ನಾವು ರಿಪ್ಲೈ ಕೂಡ ಕೊಡಲಿದ್ದೇವೆ ಸ್ನೇಹಿತರೆ. ನಿಮ್ಮ ಆದಾಯಕ್ಕಿಂತ ಹೆಚ್ಚು ಚಿನ್ನ ಇಟ್ಟಲ್ಲಿ ನೀವು ಏನು ಮಾಡಬೇಕು, ಹಾಗೆ ಹಳೆಯ ಆಭರಣಕ್ಕೆ ಬಿಲ್ ಇದ್ದಲ್ಲಿ ಏನು ಮಾಡಬೇಕು, ಬಿಲ್ ಇಲ್ಲದಿದ್ದಲ್ಲಿ ಏನು ಮಾಡಬೇಕು ಎಂಬ ಸಂಪೂರ್ಣವಾದ ಜನರಲ್ ನಾಲೆಜ್ನ ಮಾಹಿತಿಯನ್ನ ಕೂಡ ನಿಮಗೆ ಕೊಡಲಿದ್ದೇವೆ ಸ್ನೇಹಿತರೆ. ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುವ ಮೊದಲು ಎಲ್ಲವನ್ನು ಕೂಡ ನೋಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಹಣ ಉಳಿತಾಯ ಮಾಡುವ ದೊಡ್ಡ ಸೀಕ್ರೆಟ್ ಟಿಪ್ಸ್ ಕೂಡ ನಿಮಗೆ ಹೇಳಲಿದ್ದೇವೆ ಸ್ನೇಹಿತರೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗಾದ್ರೆ ಬನ್ನಿ, ಇವತ್ತು ನೀವು ಕಾಯುತ್ತಿರುವ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಸ್ನೇಹಿತರೆ. ಈ ಯುದ್ಧದ ವಾತಾವರಣದಿಂದ ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆತುರದಿಂದ ಚಿನ್ನದ ಬೆಲೆ ಏರಿಳಿತವಾಗುತ್ತಿದೆ ಸ್ನೇಹಿತರೆ. ಹೌದು, ಚಿನ್ನಕ್ಕಿಂತ ಎಲ್ಲಿ ಜಾಸ್ತಿ ಲಾಭವಿದೆ ನೋಡಿ, ಎಲ್ಲ ವಿದೇಶಿ ಬ್ಯಾಂಕ್ಗಳು ಹಾಗೂ ದೊಡ್ಡ ದೊಡ್ಡ ಹೂಡಿಕೆದಾರರು ತಮ್ಮ ಹೂಡಿಕೆ ನಿರ್ಧಾರವನ್ನ ಕ್ಷಣಾರ್ಧದಲ್ಲೇ ಬದಲಿಯನ್ನ ಮಾಡಿ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ಅಲ್ಲೋಲ ಕಲ್ಲೋಲದಲ್ಲಿ ಸೃಷ್ಟಿಯನ್ನ ಮಾಡುತ್ತಿದ್ದಾರೆ. ಹೌದು, ಚಿನ್ನದ ಬೆಲೆ ಇವತ್ತಿನ ಒಂದು ರೇಟನ್ನು ನೋಡುವುದಾದರೆ ನೀವು 1 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನಕ್ಕೆ 14,809 ರೂಪಾಯಿ ಇದೆ ಸ್ನೇಹಿತರೆ. ನಿನ್ನೆಗೆ ಒಂದು ಕಂಪೇರ್ ಮಾಡಿದಲ್ಲಿ ಇವತ್ತು 251 ರೂಪಾಯಿ ಏರಿಕೆಯಾಗಿದೆ 1 ಗ್ರಾಮ್ಗೆ. ಹಾಗೆ 8 ಗ್ರಾಮ್ಗೆ 1,18,472 ರೂಪಾಯಿ ಆಗಿದೆ ಸ್ನೇಹಿತರೆ. 2,000 ರೂಪಾಯಿ ಇಲ್ಲಿ ಏರಿಕೆಯಾಗಿದೆ. ಹೌದು, ನೀವು ಮಾರ್ಚ್ 20ನೇ ತಾರೀಕಿನಿಂದ ನೋಡಬಹುದು ಚಿನ್ನದ ಬೆಲೆ ಇಳಿಕೆಯಾಗಿತ್ತು ಸ್ನೇಹಿತರೆ. ಈಗ ಮತ್ತೆ ಚಿನ್ನದ ಬೆಲೆ 2,000-3,000 ರೂಪಾಯಿ ಏರಿಕೆಯಾಗುತ್ತಿದೆ. ಮತ್ತೆ ಮರುದಿನ ಸ್ವಲ್ಪ ಇಳಿಕೆಯಾಗುತ್ತಿದೆ ಸ್ನೇಹಿತರೆ. ಈಗ 10 ಗ್ರಾಮ್ಗೆ 1,48,090 ರೂಪಾಯಿ ಇದೆ. ಇದು 1,35,000 ತನಕ ಹೋಗಿ ಬಂದಿತ್ತು ಚಿನ್ನ. ಇವತ್ತು ನೋಡಿ ಮತ್ತೆ ಏರಿಕೆಯಾಗುತ್ತಿದೆ. ಚಿನ್ನದ ಒಂದು ಬೆಲೆಯಲ್ಲಿ 4 ದಿನದಿಂದ ಸತತವಾಗಿ ಏರಿಕೆ ಆಗುತ್ತಲೇ ಇದೆ ಚಿನ್ನದ ಒಂದು ಬೆಲೆಯಲ್ಲಿ. ಈಗ ಮತ್ತೆ ಯಾವಾಗ ಇಳಿಕೆಯಾಗುತ್ತದೆ ಎಂಬುದು ಹೇಳಲು ಊಹಿಸಲು ಕೂಡ ಆಗುತ್ತಿಲ್ಲ. ತಜ್ಞರು ಕೂಡ ಇಲ್ಲಿ ದಿಕ್ಕಾಪಾಲಾಗಿದ್ದಾರೆ, ಅಂದರೆ ದಿಕ್ಕು ಅವರಿಗೆ ತಿಳಿಯುತ್ತಿಲ್ಲ ಎಂದು ಹೇಳಬಹುದಾಗಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಆಭರಣವನ್ನ ಮಾಡಿಸುವವರು 22 ಕ್ಯಾರೆಟ್ ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಾರೆ. ಅಂತವರಿಗೆ 1 ಗ್ರಾಮ್ಗೆ 13,575 ರೂಪಾಯಿ ಆಗಿದೆ.
230 ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ. ಹೌದು, 8 ಗ್ರಾಮ್ಗೆ 1,08,600 ರೂಪಾಯಿ ಇದೆ. ಈ ಒಂದು ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗುತ್ತಿದೆ ಸ್ನೇಹಿತರೆ. 10 ಗ್ರಾಮ್ಗೆ ಈಗ 1,35,750 ರೂಪಾಯಿ ಆಗಿದೆ. 4 ದಿನಗಳ ಹಿಂದೆ, 1 ವಾರಗಳ ಹಿಂದೆ ಇದೇ ಚಿನ್ನದ ಒಂದು ಬೆಲೆ 24 ಕ್ಯಾರೆಟ್ಗೆ ಇತ್ತು. ಈಗ ನೋಡಿ 22 ಕ್ಯಾರೆಟ್ನ ಒಂದು ಬೆಲೆಯೂ ಕೂಡ ಏರಿಕೆಯಾಗುತ್ತಿದೆ ಸ್ನೇಹಿತರೆ. ಹೀಗಾಗಿ ಚಿನ್ನವನ್ನು ಯಾವಾಗ ಖರೀದಿಯನ್ನು ಮಾಡಬೇಕು ಎಂಬ ಸ್ಪಷ್ಟವಾದ ಮಾಹಿತಿಯನ್ನು ನಿಮಗೆ ನಾವು ತಿಳಿಸಲಿದ್ದೇವೆ. ಇದರ ಜೊತೆಗೆ 18 ಕ್ಯಾರೆಟ್ ಚಿನ್ನವನ್ನು ಕೂಡ ಹೆಚ್ಚಿನ ಜನರು ಮಾಡಿಸಿಕೊಳ್ಳುತ್ತಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇವೆ. 1 ಗ್ರಾಮ್ಗೆ 11,107 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 88,000 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,11,070 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ 1,000ದಿಂದ 1,500 ರೂಪಾಯಿನಷ್ಟು ಏರಿಕೆಯಾಗಿದೆ 18 ಕ್ಯಾರೆಟ್ ಚಿನ್ನದಲ್ಲಿ ಅಂತ ಹೇಳಬಹುದಾಗಿದೆ. ಪ್ರತಿದಿನ ಚಿನ್ನದಲ್ಲಿ ಏರುಪೇರು ನಡೆಯುತ್ತಲೇ ಇದೆ ಸ್ನೇಹಿತರೆ. ಒಮ್ಮೆ ಬಿದ್ದ ಚಿನ್ನ 2-3 ದಿನದಲ್ಲಿ ಮತ್ತೆ ಬೀಳುತ್ತಿದೆ, ಮತ್ತೆ ನಿಧಾನಗತಿಯಲ್ಲಿ ಮತ್ತೆ ಏರಿಕೆಯಾಗುತ್ತಿದೆ ಚಿನ್ನದ ಒಂದು ಬೆಲೆಯಲ್ಲಿ. ಇದು ಚಾರ್ಟ್ನ ಮೂಲಕ ನಾವು ನಿಮಗೆ ತಿಳಿಸಲಿದ್ದೇವೆ. ಹೌದು, ಚಾರ್ಟ್ನಲ್ಲಿ ನಾವು ಲೈವ್ ಆಗಿ ಎಲ್ಲ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಚಾರ್ಟ್ ಅನ್ನ ನೋಡಿ ನಿಮಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇವೆ ಸ್ನೇಹಿತರೆ. ಇದರ ಜೊತೆಗೆ ಬೆಳ್ಳಿಯ ದರವನ್ನ ಏನಾಗಿದೆ ಎಂಬುದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಚಿನ್ನದಲ್ಲಿ ಹೂಡಿಕೆಯನ್ನ ಮಾಡುವವರು ಚಿನ್ನದ ಬೆಲೆ ಜಾಸ್ತಿ ಆದಾಗ ಅತಿ ಹೆಚ್ಚಿನ ಒಂದು ಜನರು ಭಾರತದಲ್ಲಿ ಬೆಳ್ಳಿಯಲ್ಲೂ ಕೂಡ ಹೂಡಿಕೆಯನ್ನ ಮಾಡಿದ್ದಾರೆ. ಬೆಳ್ಳಿಯಲ್ಲೂ ಕೂಡ ಅತಿ ಹೆಚ್ಚು ಜನರು ಹೂಡಿಕೆ ಮಾಡಿರುವುದರಿಂದ ಬೆಳ್ಳಿಯ ಒಂದು ಬೆಲೆಯೂ ಕೂಡ ನಾಗಾಲೋಕಟಕ್ಕೆ ತಲುಪಿತ್ತು. ಈಗ ಬೆಳ್ಳಿಯ ಬೆಲೆ ಕಡಿಮೆಯಾಗಿತ್ತು. ಈಗ ಮತ್ತೆ ನಿಧಾನಗತಿಯಲ್ಲಿ ಬೆಳ್ಳಿಯ ಬೆಲೆಯೂ ಕೂಡ ಮತ್ತೆ ಮುಂದೆ ಸಾಗುತ್ತಿದೆ ಎಂದು ಹೇಳಬಹುದಾಗಿದೆ. 1 ಗ್ರಾಮ್ಗೆ 245 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಯ ದರ ಈಗ 2,45,000 ರೂಪಾಯಿ ಆಗಿದೆ ಸ್ನೇಹಿತರೆ. 1 ವಾರದ ಹಿಂದೆ 2,20,000ಕ್ಕೆ ಬಂದು ತಲುಪಿದ್ದ ಬೆಳ್ಳಿಯ ಒಂದು ದರ ಈಗ ಮತ್ತೆ 2,45,000ಕ್ಕೆ ಬಂದಿದೆ. ಮುಂಬರುವ ದಿನದಲ್ಲಿ ಇದು 3 ಲಕ್ಷ ರೂಪಾಯಿಗೆ ಕೂಡ ತಲುಪಬಹುದು. ಮತ್ತೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾದರೂ ಕೂಡ ಆತಂಕ ಸೃಷ್ಟಿಯಾದಲ್ಲಿ ಬೆಳ್ಳಿಯ ಬೆಲೆ 2 ಲಕ್ಷಕ್ಕೂ ಕೂಡ ಬರಬಹುದು ಸ್ನೇಹಿತರೆ. ಒಂದೇ ದಿನ ಮಾರ್ಕೆಟ್ ಬಿದ್ದಲ್ಲಿ 15ರಿಂದ 20,000 ರೂಪಾಯಿ ಬೀಳುತ್ತಿದೆ. ಮರುದಿನ ಮತ್ತೆ ಹೂಡಿಕೆದಾರರು ರೇಟ್ ಕಡಿಮೆ ಆಗುತ್ತದೆ ಎಂದು ಹೂಡಿಕೆಯನ್ನ ಮಾಡುವುದಿಲ್ಲ. ಮತ್ತೆ ಆವಾಗ ಮಾರ್ಕೆಟ್ ಬೀಳುತ್ತಿದೆ. 2ರಿಂದ 3 ದಿನ ಮಾರ್ಕೆಟ್ ಬಿದ್ದ ನಂತರ ಮತ್ತೆ ಚೂರು ಸುಧಾರಿಸಿ 2ರಿಂದ 4,000 ರೂಪಾಯಿನಷ್ಟು ಬೆಳ್ಳಿ ಮತ್ತು ಬಂಗಾರದಲ್ಲಿ ಏರಿಕೆ ಆಗುತ್ತಿದೆ. ಇದು ಮಾರ್ಚ್ನ ಒಂದು ಕೊನೆಯ ತನಕದ ಮಾರ್ಕೆಟ್ನ ಒಂದು ಡೀಟೇಲ್ಸ್ ಆಗಿದೆ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನೆಂದಲ್ಲಿ ಚಿನ್ನವನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಇಟ್ಟುಕೊಳ್ಳಬಹುದು ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇದು ತುಂಬಾನೇ ಮುಖ್ಯವಾದ ಮಾಹಿತಿ ಆಗಿದೆ. ಮಹಿಳೆಯರು, ಮದುವೆಯಾದ ಮಹಿಳೆಯರು 500 ಗ್ರಾಮ್ ತನಕ ಚಿನ್ನವನ್ನು ಇಟ್ಟುಕೊಳ್ಳಬಹುದು, ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲದೆ ಎಂದು ಹೇಳಬಹುದು. ಇದರ ಜೊತೆಗೆ ಮಹಿಳೆಯರು, ಮದುವೆ ಆಗದ ಮಹಿಳೆಯರು 250 ಗ್ರಾಮ್ ತನಕ ಚಿನ್ನವನ್ನು ಇಟ್ಟುಕೊಳ್ಳಬಹುದು. ಹಾಗೆ ಪುರುಷರು 100 ಗ್ರಾಮ್ ತನಕ ಚಿನ್ನವನ್ನು ಇಟ್ಟುಕೊಳ್ಳಬಹುದು. ಇದು ಕರ್ನಾಟಕ ಹಾಗೂ ಇಂಡಿಯಾ ಮಾರ್ಕೆಟ್ ಅಂದರೆ ಕೇಂದ್ರದಿಂದ ಇದಕ್ಕೆ ಯಾವುದೇ ರೀತಿಯ ಪ್ರೂಫನ್ನು ನೀವು ಕೊಡುವುದು ಬೇಕಾಗುವುದಿಲ್ಲ ಸ್ನೇಹಿತರೆ. ಇದಕ್ಕಿಂತ ಹೆಚ್ಚಿನ ಒಂದು ಮಿತಿಯಲ್ಲಿ, ಇದರ ಜೊತೆಗೆ ನಿಮ್ಮ ಆದಾಯದ ಮಿತಿಗಿಂತ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಒಂದು ಚಿನ್ನ ಇದ್ದಲ್ಲಿ, ಹಳೆಯ ಆಭರಣಗಳು ಇದ್ದಲ್ಲಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ನವರು ನಿಮಗೆ ನೋಟಿಸನ್ನು ಕೂಡ ಕಳಿಸಬಹುದು. ಇದಕ್ಕೆ ನೀವು GST ಬಿಲ್ಲನ್ನು ಕೂಡ ಪಾವತಿಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಹೌದು, ಯಾರು ಆದಾಯಕ್ಕಿಂತ ಹೆಚ್ಚು ಚಿನ್ನವನ್ನು ಹೊಂದಿದ್ದಾರೆ ಅದಕ್ಕೆ ಎಲ್ಲ ಕೂಡ ಡೀಟೇಲ್ಸನ್ನು ನೀಡಬೇಕಾಗುತ್ತದೆ. ಅದರ ಬಿಲ್ ಕೂಡ ನೀವು ಕೊಡಬೇಕಾಗುತ್ತದೆ. ಇದು ಕರ್ನಾಟಕ ಹಾಗೂ ಕೇಂದ್ರ ಸರ್ಕಾರದ ರೂಲ್ಸ್ ಆಗಿದೆ ಸ್ನೇಹಿತರೆ. ಇದು ತುಂಬಾನೇ ಮುಖ್ಯವಾದ ಮಾಹಿತಿ ನಿಮಗೆ ಸಿಕ್ಕಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನೆಂದಲ್ಲಿ ಹಣ ಉಳಿಸಲು ನೀವು ಯಾವ ಒಂದು ಕ್ಯಾರೆಟ್ನ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಬಹುದು ಎಂಬುದನ್ನು ನೋಡೋಣ. ಈಗ ಮದುವೆ ಸೀಸನ್, ಹಬ್ಬದ ಸೀಸನ್ ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ನೀವು 22 ಕ್ಯಾರೆಟ್ ಚಿನ್ನವನ್ನು ಖರೀದಿಯನ್ನ ಮಾಡಿದಲ್ಲಿ ವೇಸ್ಟೇಜ್ನ ಹಣ ಸ್ವಲ್ಪ ಉಳಿಸಬಹುದು. ಯಾಕೆಂದಲ್ಲಿ ಎಲ್ಲರೂ ಕೂಡ ಹಣ
ಕಡಿಮೆ ಆಗುತ್ತದೆ ಎಂದು 18 ಗ್ರಾಮ್ಗೆ ಹೋಗುತ್ತಾರೆ ಸ್ನೇಹಿತರೆ. ಹೌದು, 18 ಗ್ರಾಮ್ನಲ್ಲಿ 25% ವೇಸ್ಟೇಜ್ ಇರುತ್ತದೆ ಸ್ನೇಹಿತರೆ. ಚಿನ್ನದ ಜೊತೆಗೆ ಬೆಳ್ಳಿ ಹಾಗೂ ಇತರೆ ತಾಮ್ರಗಳನ್ನು ಮಿಕ್ಸ್ ಮಾಡಿ ಮಾಡುತ್ತಾರೆ. ಹಾಗೆ 22 ಕ್ಯಾರೆಟ್ನಲ್ಲಿ ನಿಮಗೆ 91% ಪ್ಯೂರಿಟಿ ಇರುತ್ತದೆ. ಹಾಗೆ ನೀವು ಖರೀದಿಯನ್ನು ಮಾಡುವಾಗ ಬಿಲ್ಲನ್ನು ತೆಗೆದುಕೊಳ್ಳಬೇಕು, GST ಬಿಲ್. ಇದರ ಜೊತೆಗೆ ಹಾಲ್ಮಾರ್ಕ್ ಇದ್ದ ಚಿನ್ನವನ್ನು ಖರೀದಿಯನ್ನು ಮಾಡಿ ಹಣವನ್ನು ಉಳಿಸಬಹುದಾಗಿದೆ. ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಮಾಹಿತಿ. ನೀವು ರೀಸೆಲ್ಲಿಂಗ್ ಮಾಡಬೇಕಾದಲ್ಲಿ ಪ್ರಾಫಿಟ್ ತಂದು ಕೊಡುತ್ತದೆ. ಇದು ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ. ಧನ್ಯವಾದ.